ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಆಗಿ ಕೊಲೆ ಕೇಸ್ ಆರೋಪಿ ದರ್ಶನ್ ಇರೋದು ನೀವೆಲ್ಲರೂ ಕೂಡ ನೋಡೇ ಇದ್ದೀರಿ. ಫೋಟೋ ಮತ್ತು ವಿಡಿಯೋ ನೋಡಿದಂತಹ ಸಂದರ್ಭದಿಂದ ಈಗ ಫೋಟೋಗಳು ಹರಿದಾಡ್ತಾ ಇದ್ದಂತೆ ದರ್ಶನ್ಗೆ ಅರ್ಜಿ ವಜಾ ಟೆನ್ಷನ್ ಕೂಡ ಶುರುವಾಗಿದೆ. ಮನೆ ಊಟವನ್ನ ಕೋರಿ ಕೋರ್ಟ್ ಮೊರೆ ಹೋಗಿರುವಂತಹ ದರ್ಶನ್ ಆದ್ರೆ ಈಗ ಫೋಟೋ ವಿಡಿಯೋಗಳು ಹರಿದಾಡ್ತಾ ಇದ್ದು ಆ ಅರ್ಜಿ ವಜಾ ಆಗುವಂತಹ ಸಾಧ್ಯತೆ ಇದೆ. ದರ್ಶನ್ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಗಳು ವಜಾ ಆಗೋ ಸಾಧ್ಯತೆ ಇದೆ. ಅಂದ್ರೆ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ದರ್ಶನ್ ದರ್ಬಾರ್ ನಡೀತಾ ಇದೆ. ಉಳಿದವರ ಅರ್ಜಿಗಳಿಗೂ ಕೂಡ ಎಫೆಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆ. ಜಾಮೀನು ಅರ್ಜಿ ಸಲ್ಲಿಸಲಿರುವ ಇತರೆ ಆರೋಪಿಗಳು ಎಫೆಕ್ಟ್ ಸಾಧ್ಯತೆ ಆಗಲಿದೆ. ಇನ್ನು ಪೊಲೀಸರು ಇದನ್ನೇ ಬೇಲ್ ಆಕ್ಷೇಪಣೆಗೆ ಉಲ್ಲೇಖಿಸುವುದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಜೈಲಲ್ಲಿ ಬಿಂದಾಸ್ ಲೈಫ್ ದರ್ಶನ್ದು. ಸೊ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಬೇಲ್ ಅರ್ಜಿ, ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ನಲ್ಲಿ ವಿಚಾರಣೆ ಇನ್ನೂ ಸೆಪ್ಟೆಂಬರ್ 5ಕ್ಕೆ ನಡಿಬೇಕಾಗಿದೆ. ಆ ಅರ್ಜಿ ವಜಾ ಆಗೋ ಸಾಧ್ಯತೆ ಇದೆಯಾ? ಬೇರೆಯವ್ರಿಗೇನೆಲ್ಲ ಎಫೆಕ್ಟ್ ಆಗಬಹುದು ಈ ಒಂದು ಫೋಟೋ ವಿಡಿಯೋದಿಂದ? ಸಭಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಯಾವ ರೀತಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪೂರಕ ಸಾಕ್ಷಿ ಎಂಬಂತೆ ಈಗಾಗಲೇ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಆ ಫೋಟೋವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಜೈಲಿನಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ, ಜೊತೆಗೆ ಅವ್ರು ಹೇಗೆ ಕಾಲ ಕಳೀತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿದೆ ಇದಾಗಲೇ ಮನೆ ಊಟಕ್ಕೆ ಕೋರ್ಟ್ಗೆ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಆ ಅರ್ಜಿ ವಜಾ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಈ ರೀತಿಯಾಗಿ ಕಾಣ್ತಾ ಇದ್ರು ಕೂಡ ಅವರು ಕೋರ್ಟ್ಗೆ ಯಾಕೆ ಮನೆ ಊಟಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಈಗಾಗಲೇ ಜೈಲಿನಲ್ಲಿ ಬೇಕಾಗಿರುವಂತಹ ಎಲ್ಲಾ ಫೆಸಿಲಿಟಿಗಳು ದರ್ಶನ್ ಅವರಿಗೆ ಸಿಗುತ್ತೆ. ಅದರಲ್ಲೂ ಕೂಡ ಬಿರಿಯಾನಿ ಕೂಡ ಜೈಲಿಗೆ ಸಪ್ಲೈ ಆಗಿದೆ ಅನ್ನೋ ಒಂದಷ್ಟು ಆರೋಪಗಳು, ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಮನೆಯೂಟಕ್ಕೆ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಆ ಅರ್ಜಿ ವಜಾ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಸರ್ಕಾರದ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಈಗಾಗಲೇ ಮನೆಯೂಟಕ್ಕೆ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಈ ಹಿಂದೆ ಅದು ಕೂಡ ವಜಾ ಆಗಿತ್ತು. ಈಗ ಮತ್ತೆ ಸಂಪೂರ್ಣವಾಗಿ ವಜಾ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದರ್ಶನ್ಗೆ ಜೈಲಿನಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳು ಕೂಡ ಸಿಗ್ತಾ ಇದೆ. ಅದರಲ್ಲೂ ಕೂಡ ಈಗ ವೈರಲ್ ಆಗಿರುವಂತಹ ಫೋಟೋಗಳೇನಿದೆ ಅದು ಕೂಡ ಸಾಕಷ್ಟು ಉತ್ತರವನ್ನ ಹೇಳ್ತಾ ಇದೆ. ಅಂದ್ರೆ ದರ್ಶನ್ಗೆ ಕಾಫಿ, ಟೀ ಜೊತೆಗೆ ಕೈಯಲ್ಲಿ ಸಿಗರೇಟ್ ಎಲ್ಲವೂ ಕೂಡ ಬೇಕಾದಂಗೆ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾತನಾಡಬಹುದು. ಅದರಲ್ಲೂ ಕೂಡ ರೌಡಿ ಶೀಟರ್ಗಳ ಜೊತೆ ಯಾವ ರೀತಿಯಾಗಿ ಅವರು ಬಾಂಧವ್ಯವನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಈ ಒಂದು ಫೋಟೋವೇ ಸಾಕ್ಷಿ. ಆ ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಮನೆ ಊಟಕ್ಕೆ ಸಲ್ಲಿಸಿರುವಂತಹ ಅರ್ಜಿ ಏನಿದೆ ಅದು ಬಹುತೇಕ ವಜಾ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ದರ್ಶನ್ ಮನೆಯವರು ಅಂದ್ರೆ ಅವರ ಕುಟುಂಬಸ್ಥರು ಜೈಲಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಏನಾದ್ರೂ ಅವರು ತರುವಂತಹ ಊಟಕ್ಕೂ ಕೂಡ ಜೈಲಾಧಿಕಾರಿಗಳು ಅನುಮತಿಯನ್ನ ಕೊಟ್ಟಿದ್ದಾರಾ ಅನ್ನೋ ಒಂದು ಪ್ರಶ್ನೆ, ಅನುಮಾನ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳು ಕೂಡ ಜೈಲಿನಲ್ಲಿ ಸಿಗ್ತಾ ಇರೋದ್ರಿಂದ ಮನೆಯೂಟ ಕೂಡ ಜೈಲಿನಲ್ಲಿ ಸಿಗ್ತಾ ಇತ್ತಾ ಅವರಿಗೆ, ಅಂದ್ರೆ ಮನೆಯಿಂದ ತರ್ತಾ ಇದ್ದಂತಹ ಫುಡ್ ಅನ್ನ ಕೂಡ ಜೈಲಿನಲ್ಲಿ ಸೇವನೆ ಮಾಡೋದಕ್ಕೆ ಜೈಲು ಸಿಬ್ಬಂದಿಗಳು ಏನಾದ್ರೂ ಅವಕಾಶವನ್ನ ಕೊಡ್ತಾ ಇದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಅನುಮಾನಗಳು ಎದ್ದು ಕಾಣ್ತಾ ಇರುವಂತದ್ದು. ಸಭಾ